15 ಮಾಡಲ್ ಗಾಡಿ ಐಟನ್ನು 3,25,000 ಬರೀ 50,000 ಡೌನ್ ಪೇಮೆಂಟ್ ಮಾಡಿ ಮಿಕ್ಕಿದ ಲೋನ್ ಮಾಡಕ್ ಕೊಡ್ತೀನಿ. 2011 ಮಾಡಲ್ ಗಾಡಿ 11 ಮಾಡಲ್ ಪ್ಯೂರ್ ಕರ್ನಾಟಕ ಗಾಡಿ 2,49,000 ಗೆ ಕೊಡ್ತೀನಿ. ವಿತ್ NOC ಬಂದ್ಬಿಟ್ಟು 3,25,000 ಕೋಟಿಂಗ್ ಇದೆ. ಇದರಲ್ಲಿ ಸ್ಲೈಟ್ಲಿ ನೆಗೋಷಿಯಬಲ್ ಮಾಡ್ಬಿಟ್ಟು ಕೊಡ್ತೀನಿ. 10,75,000 ಕೋಟ್ ಮಾಡ್ತಾ ಇದೀವಿ. ಆನ್ ಟೇಬಲ್ ಬಂದ್ರೆ ಸ್ಲೈಟ್ಲಿ ನೆಗೋಷಿಯಬಲ್ ಮಾಡ್ಬಿಟ್ಟು ಕೊಡ್ತೀನಿ. ಫಾರ್ಚುನರ್ 8,90,000 ಗೆ ಕೊಡ್ತೀನಿ. 8,45,000 ಕೋಟಿಂಗ್ ಇದೆ. ಆನ್ ಟೇಬಲ್ ಬಂದ್ರೆ ಇದರಲ್ಲಿನೂ ನೆಗೋಷಿಯಬಲ್ ಮಾಡ್ಬಿಟ್ಟು ಕೊಡ್ತೀನಿ. 10,95,000 ಕೋಟಿಂಗ್ ಇದೆ. ಅದರಲ್ಲಿನೂ ನೆಗೋಷಿಯಬಲ್ ಮಾಡ್ಬಿಟ್ಟು ಕೊಡ್ತೀನಿ. ಬೈ 16 ಮಾಡಲ್ ಸಿಂಗಲ್ ಓನರ್ ಗಾಡಿಗೆ 12,45,000 ಕೋಟಿಂಗ್ ಇದೆ. ಸ್ಲೈಟ್ಲಿ ನೆಗೋಷಿಯಬಲ್ ಮಾಡ್ಬಿಟ್ಟು ಕೊಡ್ತೀನಿ. 11,75,000 ಕೋಟ್ ಮಾಡ್ತಾ ಇದೀವಿ. ಆನ್ ಟೇಬಲ್ ಬಂದ್ರೆ ಇನ್ನೂ ನೆಗೋಷಿಯಬಲ್ ಮಾಡ್ಬಿಟ್ಟು ಕೊಡ್ತೀನಿ. 2015 ಮಾಡಲ್ ಸಿಂಗಲ್ ಓನರ್ ಗಾಡಿಗೆ. ಸೊ ಹಾಯ್ ಎಲ್ಲ ನಮಸ್ಕಾರ ಸ್ನೇಹಿತರೆ, ನಾನು ನಿಮ್ಮ ಸುನಿಲ್. ನಾನು ಇವತ್ತು ಎಲ್ಲಿ ಬಂದಿದ್ದೀನಿ ಅಂದರೆ ನಿಮಗೆ ಹೌಸ್ ಆಫ್ ಕಾರ್ಸ್ಗೆ ಬಂದಿದ್ದೀನಿ. ಸೊ ಯಾರಾದ್ರು ಒಂದು ಒಳ್ಳೆ ಲಕ್ಸುರಿಯಸ್ಸು ಮತ್ತು ಪ್ರೀಮಿಯಂ ಇರೋ ಗಾಡಿಗಳು ಕಮ್ಮಿ ಬಜೆಟಲ್ಲಿ ಹುಡುಕ್ತಾ ಇದ್ದಾರೆ ಅಂತಂದರೆ ಆರಾಮಾಗಿ ಹೌಸ್ ಆಫ್ ಕಾರ್ಸ್ ಬರ್ಬೋದು. ಸೊ ನಮ್ಮ ಜೊತೆ ತೌಸಿಫ್ ಸರ್ ಇದ್ದಾರೆ. ವೆಲ್ಕಮ್ ಮಾಡ್ಕೊಳ್ಳೋಣ ಸರ್. ನಮಸ್ಕಾರ ಸರ್. ನಮಸ್ಕಾರ ಸರ್. ಹೇಗಿದ್ದೀರಾ ಸರ್? ಸೂಪರ್ ಆಗಿದ್ದೀನಿ ಸರ್. ಸರ್ ಇವತ್ತಿನ ಬಜೆಟ್ ಎಲ್ಲಿಂದ ಸ್ಟಾರ್ಟ್ ಆಗುತ್ತೆ ಸರ್? ಬಜೆಟ್ ಬಂದ್ಬಿಟ್ಟು ಪೋಲೋ 11 ಮಾಡಲ್ 2,49,000 ಇಂದ ಕೊಡ್ತಾ ಇದ್ದೀನಿ. 2,49,000 ಗೆ ಬೆಂಗಳೂರು ಗಾಡಿ. ಓಕೆ ನೋಡಿ, 2,49,000 ನೀವು ಒಂದು ವೋಕ್ಸ್ವ್ಯಾಗನ್ ಪೋಲೋ ಸಿಗ್ತದೆ. ಸೊ ಹೈಯೆಸ್ಟ್ ಅಂದ್ರೆ ಎಲ್ಲಿ ಗಂಟೆ ಸಿಗುತ್ತೆ? ಹೈಯೆಸ್ಟ್ ಅಂದ್ರೆ ಒಂದು 15 lakhs ವರೆಗೂ ಇದೆ ಸರ್. ಓಕೆ, ಸೊ 15 lakhs ತನಕ ಅಂತಂದ್ರೆ ದೊಡ್ಡ ಅಮೌಂಟ್ ಅಂತ ಅನ್ಸುತ್ತೆ. ಸರ್ ಫಾರ್ಚುನರ್ ಕೊಡ್ತೀನಿ. ಓಕೆ, ಸೊ ಲೋನ್ ಅಂತ ನೋಡ್ತಾರೆ ಸರ್? ಸರ್ ಅಪ್ ಟು 80% ಆಲ್ ಓವರ್ ಕರ್ನಾಟಕ ಎಲ್ಲಿದ್ರೇನು ಅಪ್ ಟು 80% ಲೋನ್ ಮಾಡ್ಕೊಡ್ತೀನಿ. ಓಕೆ, ಯಾವ ಮಾಡಲ್ ಮೇಲೆ? 2013 ಮೇಲೆ. ಓಕೆ, 2013 ಮೇಲೆ ಯಾವುದೇ ವೆಹಿಕಲ್ಸ್ ತಗೊಂಡ್ರೆ ನಿಮಗೆ ಲೋನ್ ಕೂಡ ಆಗುತ್ತೆ. ನಾನು ಎಲ್ಲ ವಿಡಿಯೋದಲ್ಲಿ ಹೇಳಿದಂಗೆ ಸಿಬಿಲ್ ಪ್ರೊಫೈಲ್ ಚೆನ್ನಾಗಿದೆ, ಆಬ್ವಿಯಸ್ಲಿ ನಿಮಗೆ ಲೋನ್ ಕೂಡ ಆಗುತ್ತೆ. ಸೊ ಆಮೇಲೆ ಎಕ್ಸಾಕ್ಟ್ ಆಗಿ ಒಂದು ಲೊಕೇಶನ್ ಹೌಸ್ ಆಫ್ ಕಾರ್ಸ್ ಸರ್ ಬನ್ನರ್ಘಟ್ಟ ರೋಡ್ ಬ್ಲೆಕ್ಕಳ್ಳಿ ಸಿಗ್ನಲ್ ನಲ್ಲಿ ರಾಯಲ್ ಓಕ್ ಶೋರೂಮ್ ಸಿಗುತ್ತೆ, ಅದು ಪಕ್ಕನೇ ಇದೆ. ಓಕೆ, ಸೊ ಅಕಸ್ಮಾತ್ ಲೊಕೇಶನ್ ಅಲ್ಲಿ ಕನ್ಫ್ಯೂಸ್ ಆದ ತಲೆ ಕೆಡಿಸ್ಬಿಡಿ, ಡಿಸ್ಕ್ರಿಪ್ಷನ್ ಕೂಡ ಹಾಕಿರ್ತೀನಿ, ನಾನು ಡೈರೆಕ್ಟ್ ಆಗಿ ಲೊಕೇಟ್ ಮಾಡ್ಕೊಂಡು ಬರ್ಬೋದು. ಸೊ ಆಮೇಲೆ ಇವಾಗ ತಡ ಮಾಡೋದು ಬೇಡ ಸರ್, ಇವಾಗ ಎಲ್ಲ ವೆಹಿಕಲ್ಸ್ ಡೀಟೇಲ್ಸ್ ನೋಡೋಣ. 100%. ಓಕೆ, ಸೊ ಹಾಗೆ ನಮ್ಮ ಚಾನಲ್ ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಬನ್ನಿ ಎಲ್ಲ ವೆಹಿಕಲ್ಸ್ ಡೀಟೇಲ್ಸ್ ನೋಡೋಣ. ಸೊ ಮೊದಲನೇ ಗಾಡಿನೇ ಒಂದು BMW 320D ಇದೆ ಬೈ. ಅದು ಆಟೋಮೆಟಿಕ್ ಡೀಸೆಲ್ ಅಲ್ಲಿ 2012 ಮಾಡಲ್ ಸಿಂಗಲ್ ಓನರ್ ಗಾಡಿ. 92,000 ನೋಡಿದೆ ಇದು. ಓಕೆ, ಜಸ್ಟ್ 92,000 ಅಷ್ಟೇ ಇರೋದು. ಸೊ ಬಾಡಿ ಲೈನ್ ಕೂಡ ಸಕ್ಕತ್ತಾಗಿ ಮೇಂಟೈನ್ ಮಾಡಿದ್ರೆ, ಮಿಂಟ್ ಕಂಡೀಷನ್ ಅಲ್ಲಿ ಇದೆ ಅಂತ ಹೇಳ್ಬೋದು. ನಂಬರ್ ಕೂಡ ಕ್ರೇಜಿ ಆಗಿದೆ, 47. ಸೊ ಯಾರಾದ್ರೂ ಹುಡುಕ್ತಾ ಇದ್ರೆ ನೋಡಿ, ಒಂದು ಒಳ್ಳೆ ಗಾಡಿ ಕೂಡ ಇದೆ. BMW 320D ಡೀಸೆಲ್ ಅಲ್ಲ ಬೈ? ಹೌದು ಬೈ, ಡೀಸೆಲ್ ಆಟೋಮೆಟಿಕ್. ಡಿಫಾಗ್ ಅವರು ಎಲ್ಲ ಫುಲ್ಲಿ ಪ್ಯಾಕ್ಡ್ ವೆಹಿಕಲ್ ಅಂತ ಹೇಳ್ಬೋದು. ಸೊ BMW ಹುಡುಕೋರಿಗೆ ಏನಾಗುತ್ತೆ 12 ಮಾಡಲ್ ಪ್ರೈಸ್? ಬೈ ಪ್ರೈಸ್ ಬಂದ್ಬಿಟ್ಟು ಕೋಟ್ ಮಾಡ್ತಾ ಇರೋದು 7,45,000 ಕೋಟ್ ಮಾಡ್ತಾ ಇದೀವಿ. ಆನ್ ಟೇಬಲ್ ಬಂದ್ರೆ ಸ್ಲೈಟ್ಲಿ ನೆಗೋಷಿಯಬಲ್ ಮಾಡ್ಬಿಟ್ಟು ಕ್ಲೋಸ್ ಮಾಡ್ಬಿಟ್ಟು ಕೊಡ್ತೀನಿ ಬೈ. ಓಕೆ, ಗಾಡಿ ತುಂಬಾ ಕ್ಲಾಸ್ ಎಕ್ಸ್ಟ್ರಾ ಕಂಡೀಷನ್ ಇದೆ. ಓಕೆ, ಗಾಡಿ ಕೂಡ ಒಳ್ಳೆ ಕಂಡೀಷನ್ ಇದೆ. ಸೊ 7,45,000. ಹೌದು, ಸ್ಲೈಟ್ಲಿ ನೆಗೋಷಿಯಬಲ್ ಮಾಡ್ಬಿಟ್ಟು ಕೊಡ್ತೀನಿ. ಓಕೆ, ಸೊ ಹಾಗೆ ನೆಕ್ಸ್ಟ್ ನಮ್ಮ ಮುಂದೆ ಒಂದು XUV 300 ಇದೆ. ಇದು ಡೀಟೇಲ್ಸ್ ಬೈ ಬರೀ ಇದು 20 months ಓಲ್ಡ್ ವೆಹಿಕಲ್. ಇದು 23 ಮಾಡಲ್ ಸಿಂಗಲ್ ಓನರ್ ಗಾಡಿ. 39,000 ನೋಡಿದೆ. ವಿತ್ ಸನ್ರೂಫ್ ಬರುತ್ತೆ ಬೈ. ಇದು ಟಾಪ್ ಎಂಡ್ ಗಾಡಿ, ಮ್ಯಾನುವಲ್ ಬರುತ್ತೆ, ಪೆಟ್ರೋಲ್ ನಲ್ಲಿ ಬರುತ್ತೆ. ಓಕೆ, ಮ್ಯಾನ್ಯುವಲ್ ಪೆಟ್ರೋಲ್. ಹೌದು, W8 ವಿತ್ ಸನ್ರೂಫ್ ಬರುತ್ತೆ ಗಾಡಿ. ಓಕೆ, ವಿತ್ AC ಪವರ್ ಸ್ಟೀರಿಂಗ್, 4 ವಿಂಡೋಸ್, 6 ಏರ್ ಬ್ಯಾಗ್, ABS, ಟಾಪ್ ಎಂಡ್ ವೆಹಿಕಲ್ ಬೈ. ಸೊ ಯಾರಾದ್ರೂ ಒಂದು ಹುಡುಕೋರಿಗೆ ನೋಡಿ, XUV 3XO ಇದೆ. ಸೊ ಪ್ರೈಸ್ ಏನಾಗುತ್ತೆ ಬೈ? 300 ಇದು. XO ಬಂದ್ಬಿಟ್ಟು ಎಲೆಕ್ಟ್ರಿಕ್ ಬರುತ್ತೆ. 300 ಇದು. ಓಕೆ, ಪ್ರೈಸ್ ಬೈ 10,75,000 ಕೋಟ್ ಮಾಡ್ತಾ ಇದೀವಿ. ಆನ್ ಟೇಬಲ್ ಬಂದ್ರೆ ಸ್ಲೈಟ್ಲಿ ನೆಗೋಷಿಯಬಲ್ ಮಾಡ್ಬಿಟ್ಟು ಕೊಡ್ತೀನಿ. 10.5 ಲಕ್ಷ ಸ್ಲೈಟ್ಲಿ ನೆಗೋಷಿಯಬಲ್. 10.75 ಸ್ಲೈಟ್ಲಿ 10.75 ಸ್ಲೈಟ್ಲಿ ನೆಗೋಷಿಯಬಲ್. ಓಕೆ, 10,75,000 ನಿಮಗೆ ಸ್ಲೈಟ್ಲಿ ನೆಗೋಷಿಯಬಲ್ ಕೂಡ ಆಗುತ್ತೆ. ನಿಮಗೆ ಒಂದು XUV 300. ಸೊ ಹಾಗೆ ನೆಕ್ಸ್ಟ್ ಒಂದು ಒಳ್ಳೆ ಕಾಂಪ್ಯಾಕ್ಟ್ SUV ಹುಡುಕೋರಿಗೆ ಒಂದು ಒಳ್ಳೆ ಗಾಡಿ, ಚಿಂದಿ ಗಾಡಿ ಇದೆ. ಒಂದು ಫೋರ್ಡ್ ಇಕೋಸ್ಪೋರ್ಟ್ ಡಿಮ್ಯಾಂಡೆಡ್. ಅದರಲ್ಲಿನೂ ಡೀಸೆಲ್ ಬರುತ್ತೆ, ವಿತ್ ಸನ್ರೂಫ್ ಕೊಡ್ತೀನಿ ಬೈ. ಓಕೆ, ಟೈಟಾನಿಯಂ ಪ್ಲಸ್. ಹೌದು, ಟೈಟಾನಿಯಂ ಪ್ಲಸ್ ಸ್ಪೋರ್ಟ್ಸ್ ಇದು. ಓಕೆ, ಸೊ ಬಾಡಿ ಲೈನ್ ಕೂಡ ಸಖತ್ತಾಗಿದೆ. ನಿಮಗೆ ಟೈರ್ಸ್ ಆಲ್ಮೋಸ್ಟ್ ಬ್ರ್ಯಾಂಡ್ ನ್ಯೂ ಕಂಡೀಷನ್ ಇದೆ. ಡೈಮಂಡ್ ಕಟ್ ಅಲಾಯ್ಸು, AC ಪವರ್ ಸ್ಟೀರಿಂಗ್, 4 ವಿಂಡೋಸ್, ಏರ್ ಬ್ಯಾಗ್ಸ್, ABS ಕಾಮನ್ನು. ಸೊ ಏನಲ್ಲಿ ನಿಮಗೆ ಡಿಫಾಗರ್ ವೈಪರ್ ಎಲ್ಲಾನು ಇದೆ. ಯಾರಾದರೂ ಒಂದು ಫೋರ್ಡ್ ಇಕೋಸ್ಪೋರ್ಟು ಡೀಸೆಲ್ಲು, TDDCI ಇಂಜಿನು. ಸೊ ಪ್ರೈಸ್ ಏನಾಗುತ್ತೆ ಗಾಡಿದು? ಬೈ 18 ಮಾಡಲ್ ಸಿಂಗಲ್ ಓನರ್ ಗಾಡಿ. ಇದು 70,000 ರನ್ ಆಗಿದೆ ಬೈ. ಇದು ಡೀಸೆಲ್ ಗಾಡಿ, ಇದು ಮ್ಯಾನುವಲ್ ಬರುತ್ತೆ. ಇದ್ರದ್ದು ಪ್ರೈಸ್ ಕೋಟ್ ಮಾಡ್ತಾ ಇರೋದು ಬಂದ್ಬಿಟ್ಟು 8,45,000 ಕೋಟಿಂಗ್ ಇದೆ. ಆನ್ ಟೇಬಲ್ ಬಂದ್ರೆ ಇದರಲ್ಲಿ ನೆಗೋಷಿಯಬಲ್ ಮಾಡ್ಬಿಟ್ಟು ಕೊಡ್ತೀನಿ. ಓಕೆ, ಆನ್ ದಿ ಟೇಬಲ್ ಕೂತ್ಕೊಂಡ್ರೆ ಒಂದು ಸಣ್ಣ ಪುಟ್ಟ ಹೆಚ್ಚು ಕಡಿಮೆ ಆಗುತ್ತೆ ಬೈ. ಓಕೆ, ಸೊ ಹಾಗೆ ನೆಕ್ಸ್ಟ್ ಒಂದು ಒಳ್ಳೆ ಸಿಡಾನ್ ವೆಹಿಕಲ್, ಪವರ್ಫುಲ್ ಇಂಜಿನ್ ಬೇಕು ಅನ್ನೋರಿಗೆ ಒಂದು ಸ್ಕೋಡಾ ಆಕ್ಟೇವಿಯಾ ಇದೆ. ಆಕ್ಟೇವಿಯಾ ಪೆಟ್ರೋಲ್ ಆಟೋಮೆಟಿಕ್ ಬೈ. ಇದು 2015 ಮಾಡಲ್ ಸೆಕೆಂಡ್ ಓನರ್. ಇದು 90,000 ನೋಡಿದೆ, ವಿತ್ ಸರ್ವಿಸ್ ರೆಕಾರ್ಡ್ಸ್ ಕೊಡ್ತೀನಿ. ಓಕೆ, 90,000 ವಿತ್ ರೆಕಾರ್ಡ್. ಹೌದು, ರೇರಲ್ಲಿ ನಿಮಗೆ ಡಿಫಾಗರ್ ಎಲ್ಲ ಇದೆ. ನಿಮಗೆ ಸ್ಕೋಡಾ ಆಕ್ಟೇವಿಯಾ ಪೆಟ್ರೋಲ್ ಆಟೋಮೆಟಿಕ್ ವೇರಿಯಂಟ್. ಪೆಟ್ರೋಲ್ ಆಟೋಮೆಟಿಕ್ ವಿತ್ ಸನ್ರೂಫ್ ಬರುತ್ತೆ ಬೈ. ಇದು ಟಾಪ್ ಎಂಡ್ ವೆಹಿಕಲ್. ಓಕೆ, ಸೊ ಯಾರಾದ್ರೂ ಒಂದು ಸ್ಕೋಡಾ ಆಕ್ಟೇವಿಯಾ ಹುಡುಕ್ತೋರಿಗೆ ಒಂದು ಒಳ್ಳೆ ಗಾಡಿ ಅಂತ ಹೇಳ್ಬೋದು. ಪ್ರೈಸ್ ಏನಾಗುತ್ತೆ ಬೈ? ಬೈ 8,75,000 ಕೋಟಿಂಗ್ ಇದೆ. ಆನ್ ಟೇಬಲ್ ಬಂದ್ರೆ ಈ ಗಾಡಿಗೆ ನೆಗೋಷಿಯಬಲ್ ಮಾಡ್ಬಿಟ್ಟು ಕೊಡ್ತೀನಿ ಬೈ. ಓಕೆ, 8,75,000 ಸ್ವಲ್ಪ ಕಮ್ಮಿ ಕೂಡ ಆಗುತ್ತೆ. ಆನ್ ಟೇಬಲ್ ಕೂತ್ಕೊಂಡ್ರೆ ನೀವು ನೆಗೋಷಿಯಬಲ್ ಮಾಡ್ಕೊಂಡು ತಗೊಂಡೋಗ್ಬೋದು. ಬೈ ಟಾಟಾ ಹ್ಯಾರಿಯರ್ ಹುಡುಕಿದ್ರು ಸಿಗಲ್ಲ ಮಾರ್ಕೆಟ್ ಅಲ್ಲಿ. ಅದರಲ್ಲಿ ಡೀಸೆಲ್ ಮ್ಯಾನುವಲ್ ವೈಟ್ ಕಲರ್ ನಲ್ಲಿ ತಂದಿದ್ದೀನಿ. 2019 ಮಾಡಲ್ ಸೆಕೆಂಡ್ ಓನರ್ ಗಾಡಿ. 80,000 ನೋಡಿದೆ. XZ ಪ್ಲಸ್ ಟಾಪ್ ಎಂಡ್ ಬರುತ್ತೆ ಬೈ. ಓಕೆ, ರೇರಲ್ಲಿ ನಿಮಗೆ ಡಿಫಾಗರ್, ವೈಪರ್ ಎಲ್ಲಾನು ಇದೆ. XZ ಪ್ಲಸ್ ಟಾಪ್ ಎಂಡ್ ವೇರಿಯಂಟು. ಸೊ ಬಾಡಿ ಲೈನ್ ಸಕ್ಕತ್ತಾಗಿದೆ. ಬಾಡಿ ಲೈನ್ ನೋಡೋದಾದ್ರೆ, ಹಾಗೆ ಟೈರ್ಸ್ ಎಲ್ಲ ನೋಡೋದಾದ್ರೆ ಒಂದು ಒಳ್ಳೆ ಚಿಂದಿ ಗಾಡಿ ಅಂತ ಹೇಳ್ಬೋದು. ಟಾಟಾ ಹ್ಯಾರಿಯರ್ ಡೀಸೆಲ್ ಮ್ಯಾನುವಲ್ ಅಲ್ಲ? ಮ್ಯಾನುವಲ್ ಬೈ.
ಮ್ಯಾನ್ಯಲ್. ಸೊ AC ಪವರ್ ಸ್ಟೀರಿಂಗ್ 4.2 ಪುಷ್ ಬಟನ್ ಸ್ಟಾರ್ಟ್ ಎಲ್ಲ ಇದೆ ಗಾಡಿಲಿ. ಸೊ ಪ್ರೈಸ್ ಏನಾಗುತ್ತೆ ಟಾಟಾ ಹ್ಯಾರಿಯರ್ 19 ಮಾಡಲ್ ಸೆಕೆಂಡ್ ಓನರ್ 80,000 ರನ್ ಆಗಿದೆ ವೈಟ್ ಕಲರ್ ಅಲ್ಲಿ. ನಿಮಗೆ ಪ್ರೈಸ್ ಬಂದ್ಬಿಟ್ಟು 10,95,000 ಕೋಟಿಂಗ್ ಇದೆ. ಅದರಲ್ಲಿನೂ ನೆಗೋಷಿಯಬಲ್ ಮಾಡ್ಬಿಟ್ಟು ಕೊಡ್ತೀನಿ ಬೈ. 1095 ಅದು ನೆಗೋಷಿಯಬಲ್ ಮಾಡ್ಕೊಡ್ತೀನಿ. ಅದು ಟಾಟಾ ಹ್ಯಾರಿಯರ್ 2019 ಮಾಡಲ್. ಓಕೆ, ಒಳ್ಳೆ Z ಪ್ಲಸ್ ಟಾಪ್ ಅಂಡ್ ಬೈ. ಓಕೆ, ಸೊ ಹಾಗೆ ನೆಕ್ಸ್ಟ್ ಮುಂದೆ ಒಂದು ಗ್ರ್ಯಾಂಡ್ ಐಟನ್ ಇದೆ. ಸೊ ಲೋ ಬಜೆಟ್ ಅಲ್ಲಿ ಒಂದು ಗಾಡಿ ಹುಡುಗರಿಗೆ ಒಂದು ಒಳ್ಳೆ ಗಾಡಿ. 15 ಮಾಡಲ್ ಇದು ಸಿಂಗಲ್ ಓನರ್ ಡೀಸೆಲ್ ವೆಹಿಕಲ್ ಬೈ. ಇದು 1.1 ಮ್ಯಾನ್ಯುವಲ್ ಡೀಸೆಲ್ ಇಂಜಿನ್ ಬರುತ್ತೆ ಇದು. ಓಕೆ, ಡೀಸೆಲ್ ಇಂಜಿನ್. ಓಕೆ, ಸೊ ಒಳ್ಳೆ ಮೈಲೇಜ್ ಕೂಡ ಬರುತ್ತೆ ನಿಮ್ಮ ಗಾಡಿಲಿ. ಸೊ ರೇರಲ್ಲಿ ನಿಮಗೆ ನೋಡ್ತಾ ಇರ್ಬೋದು ಚೆನ್ನಾಗಿ ಮೇಂಟೈನ್ ಮಾಡಿದ್ದಾರೆ. ಯಾರಾದರೂ ಒಂದು ಗ್ರ್ಯಾಂಡ್ ಐಟನ್ CRDA ಡೀಸೆಲ್ ಇಂಜಿನ್ ಸ್ಪೋರ್ಟ್ಸ್ ವೇರಿಯಂಟ್. ಸೊ 2015 ಮಾಡಲ್ ಬೈ ಸಿಂಗಲ್ ಓನರ್ ಗಾಡಿ ಇದು. ಪ್ರೈಸ್ ಏನಾಗುತ್ತೆ ಗ್ರ್ಯಾಂಡ್ ಐಟನ್ ಬೈ ವಿತ್ NOC ಬಂದ್ಬಿಟ್ಟು 3,25,000 ಕೋಟಿಂಗ್ ಇದೆ. ಇದರಲ್ಲಿ ಸ್ಲೈಟ್ಲಿ ನೆಗೋಷಿಯಬಲ್ ಮಾಡ್ಬಿಟ್ಟು ಕೊಡ್ತೀನಿ. 15 ಮಾಡಲ್ ಗಾಡಿ ಐಟನ್ 3,25,000 ವಿತ್ NOC ಕೊಡ್ತೀನಿ. 3,95,000 ಗೆ ವಿತ್ ಕರ್ನಾಟಕ ಮಾಡಿ ಕೊಡ್ತೀನಿ. ಓಕೆ, ಇನ್ನೊಂದು 50-70 ಸಾವಿರ ಹಾಕ್ಬಿಟ್ರೆ ನಿಮ್ಗೆ ಆರಾಮಾಗಿ ವಿತ್ ಕರ್ನಾಟಕನೇ ಆಗುತ್ತೆ. ಒಳ್ಳೆ ಚಾನ್ಸ್ ಅಲ್ಲಿ ಇದೆ, ಡೀಲ್ ಅಲ್ಲಿ ಇದೆ. ಸೊ ಹಾಗೆ ನೆಕ್ಸ್ಟ್ ನಮ್ಮ ಮುಂದೆ ಒಂದು ಮಾರ್ಕೆಟ್ ಅಲ್ಲಿ ಮೋಸ್ಟ್ ಡಿಮ್ಯಾಂಡೆಡ್ ಗಾಡಿ ಒಂದು ಸುಜುಕಿ ಬಲೆನೋ ಇದೆ. ಬೈ 2017 ಮಾಡಲ್ ಸಿಂಗಲ್ ಓನರ್ ಜೆಟಾ ಮ್ಯಾನುವಲ್ ಪೆಟ್ರೋಲ್ ಬರುತ್ತೆ ಬೈ. 50,000 ಓಡಿದೆ ಗಾಡಿ. ಸೊ ಜಸ್ಟ್ 50,000 ಅಷ್ಟೇ ಹೊಡಿದೆ. 50,000 ಓಡಿದೆ. ಓಕೆ, ಸೊ ಯಾರಾದ್ರೂ ಒಂದು ಬಲೆ ನೋಡ್ತವ್ರಿಗೆ ಜಸ್ಟ್ ಲೆಸ್ ಡ್ರಿವನ್ ವೆಹಿಕಲ್ ಬೇಕು ಅಂತ ಇರ್ತಾರೆ, ಅದು ಟಾಪ್ ಎಂಡ್ ಬೇಕು ಅನ್ನೋರಿಗೆ ಒಂದು ಒಳ್ಳೆ ಗಾಡಿ ಅಂತ ಹೇಳ್ಬೋದು. ಹೌದು ಬೈ. ರೇರಲ್ಲಿ ನಿಮಗೆ ಡಿಫಾಗರ್ ವೈಪರ್ ಎಲ್ಲ ಇದೆ. ಯಾರಾದ್ರೂ ಒಂದು ಬಲೆ ನೋಡ್ತಾರೆ ಅವ್ರಿಗೆ 2017 ಮಾಡಲ್ ಇದೆ. ಹೌದು. ಸೊ 17 ಮಾಡಲ್ ಬಲೆನ ಎಷ್ಟಕ್ಕೆ ಪ್ರೈಸ್? ಸಿಂಗಲ್ ಓನರ್ ಗಾಡಿ ಬೈ. ಇದ್ರದ್ದು ಪ್ರೈಸ್ ಕೋಟ್ ಮಾಡ್ತಾ ಇರೋದು ವಿತ್ ಕರ್ನಾಟಕ 5,75,000 ಕೋಟಿಂಗ್ ಇದೆ. ಇದರಲ್ಲಿ ನೆಗೋಷಿಯಬಲ್ ಮಾಡ್ಬಿಟ್ಟು ಕೊಡ್ತೀನಿ ಬೈ. 17 ಮಾಡಲ್ ಬೈ ಬರೀ 50,000 ಡೌನ್ ಪೇಮೆಂಟ್ ಮಾಡಿ ಮಿಕ್ಕಿದ್ ಲೋನ್ ಮಾಡಕ್ ಕೊಡ್ತೀನಿ. ಓಕೆ, ನೋಡಿ ಜಸ್ಟ್ 50,000 ಡೌನ್ ಪೇಮೆಂಟ್ ಗಾಡಿ ಸಿಗುತ್ತೆ 5,75,000 ವಿತ್ ಕೆ. ಓಕೆ, ಸೊ ಆಲ್ಮೋಸ್ಟ್ ಲೈಕ್ ನಿಮಗೆ 2015-16 ಮಾಡಲ್ ಪ್ರೈಸ್ ಬರಲ್ಲ, 17 ಕೊಡ್ತಾ ಇದ್ದೀನಿ. ಟಾಪ್ ಎಂಡ್ ಗಾಡಿ ಜೆಟಾ. ಓಕೆ, ಸೊ ಹಾಗೆ ನೆಕ್ಸ್ಟ್ ನಮ್ಮ ಮುಂದೆ ಒಂದು XUV500 ಇದೆ. ಸೊ ಬ್ರೌನ್ ಕಲರ್ ನೋಡಕ್ಕೂ ಸಖತ್ತಾಗಿದೆ ಗಾಡಿ. ಬೈ 2017 ಮಾಡಲ್ ಇದು ಸಿಂಗಲ್ ಓನರ್ ಗಾಡಿ. W10 ವಿತ್ ಸನ್ರೂಫ್ ಬರುತ್ತೆ. ಮ್ಯಾನುವಲ್ ಡೀಸೆಲ್ ನಲ್ಲಿ ಬರುತ್ತೆ ಬೈ ಇದು. ಓಕೆ, ಸೊ W8 ಅಲ್ಲ ಇದು W10 ವಿತ್ ಸನ್ರೂಫ್. ಸೊ ವಿತ್ ರೇರ್ ನಿಮಗೆ ಡಿಫಾಗರ್ ವೈಪರ್ ಎಲ್ಲ ಇದೆ ವಿತ್ ಸನ್ರೂಫ್. ಒಂದು ಒಳ್ಳೆ XUV500 ಹುಡುಗರಿಗೆ ಒಂದು ಬೆಸ್ಟ್ ಆಪ್ಷನ್ ಅಂತ ಹೇಳ್ಬೋದು. ಸೊ ಪ್ರೈಸ್ ಏನಾಗುತ್ತೆ ಬೈ? ಬೈ ಪ್ರೈಸ್ ಕೋಟ್ ಮಾಡ್ತಾ ಇರೋದು ಬಂದ್ಬಿಟ್ಟು 10,95,000 ಕೋಟಿಂಗ್ ಇದೆ. ಇದರಲ್ಲಿ ನೆಗೋಷಿಯಬಲ್ ಮಾಡ್ಬಿಟ್ಟು ಕೊಡ್ತೀನಿ. 10,95,000 ನೆಗೋಷಿಯಬಲ್ ಆಗುತ್ತೆ. 17 ಮಾಡಲ್ ಸಿಂಗಲ್ ಓನರ್ ಗಾಡಿ. ಸೊ ಹಾಗೆ ಒಂದು ಒಳ್ಳೆ 7 ಸೀಟರ್ ಗಾಡಿ ಒಂದು ರೆನಾಲ್ಟ್ ಟ್ರೈಬರ್ ಇದೆ ಬೈ. ಬೈ ಕಡಿಮೆ ಬಜೆಟ್ ಅಲ್ಲಿ 7 ಸೀಟರ್ ಬೇಕಂದ್ರೆ ಟ್ರೈಬರ್ ಕೊಡ್ತೀನಿ. ಅದು ಮಾಡಲ್ ಗಾಡಿ ಕೊಡ್ತೀನಿ. ಓಕೆ, ಸೊ 2019 ಮಾಡಲ್ ಸೆಕೆಂಡ್ ಓನರ್ ಮ್ಯಾನುವಲ್ ಪೆಟ್ರೋಲ್ ನಲ್ಲಿ ಬರುತ್ತೆ. ಓಕೆ, 70,000 ರನ್ ಆಗಿದೆ ಬೈ. ಟಾಪ್ ಎಂಡ್ ಗಾಡಿ ಇದು. ಓಕೆ, ಟಾಪ್ ಎಂಡ್ ಗಾಡಿ ನೋಡ್ತಾ ಇರಬಹುದು ನಿಮಗೆ ರೆನಾಲ್ಟ್ ಟ್ರೈಬರ್. ಒಳ್ಳೆ ಮೈಲೇಜ್ ಕೂಡ ಬರುತ್ತೆ. ಟ್ರೈಬರ್ RXZ ಇದು ಟಾಪ್ ಎಂಡ್ ಇದು. ಮ್ಯಾಗ್ವಿಲ್ಸ್ ಎಲ್ಲ ಬರುತ್ತೆ ನಿಮಗೆ. ಸೊ ಟೈರ್ಸ್ ಆಲ್ಮೋಸ್ಟ್ ನಿಮಗೆ 80-90% ಟೈರ್ಸ್ ಇದೆ. ಸೊ ಪ್ರೈಸ್ ಏನಾಗುತ್ತೆ ಬೈ? ಪ್ರೈಸ್ ಬಂದ್ಬಿಟ್ಟು 5,65,000 ಕೋಟ್ ಮಾಡ್ತಾ ಇದೀವಿ. ರೌಂಡ್ ಫಿಗರ್ 5,50,000 ಗೆ ಫೈನಲ್ ಮಾಡ್ಬಿಟ್ಟು ಕೊಡ್ತೀನಿ ಗಾಡಿ. ಓಕೆ, 5.5 ಲಕ್ಷಕ್ಕೆ ಒಂದು 7 ಸೀಟರ್ ಗಾಡಿ 19 ಮಾಡಲ್. ಬರೀ 1 ಲಕ್ಷ ಡೌನ್ ಪೇಮೆಂಟ್ ಮಾಡಲಿ ಬೈ. 4.5 ಲಕ್ಷ ಲೋನ್ ಮಾಡ್ಕೊಡ್ತೀನಿ ಗಾಡಿಗೆ. ಓಕೆ, ಡಿಪೆಂಡ್ಸ್ ಅಪಾನ್ ಸಿಬಿಲ್ ಪ್ರೊಫೈಲ್ ಡಿಪೆಂಡ್ ಆಗುತ್ತೆ. ಸೊ ಹಾಗೆ ನೆಕ್ಸ್ಟ್ ಡಿಮ್ಯಾಂಡೆಡ್ ಗಾಡಿ ಮಾರ್ಕೆಟ್ ಅಲ್ಲಿ ಒಂದು ಇನೋವಾ ಇದೆ ಬೈ. ಇನೋವಾ VX ಇದು 2015 ಮಾಡಲ್ ಸಿಂಗಲ್ ಓನರ್ ಗಾಡಿ ಬೈ. ಇದು ಸಿಂಗಲ್ ಓನರ್ ಗಾಡಿ. ಓಕೆ, 7 ಸೀಟರ್ ಅಲ್ಲ? ಹೌದು ಬೈ. ಓಕೆ, ಸೊ ವಿತ್ AC ಪವರ್ ಸ್ಟೀರಿಂಗ್, ಪವರ್ ವಿಂಡೋಸ್, ಡ್ಯೂಯಲ್ ಏರ್ ಬ್ಯಾಗು, ABS, ಒಳ್ಳೆ ಫ್ಯಾಬ್ರಿಕ್ ಸೀಟ್ಸ್ ಕೂಡ ಇದೆ ನಿಮಗೆ. ಸೊ ಅಲಾಯ್ಸ್ ಎಲ್ಲ ಬರುತ್ತೆ ಗಾಡಿಲಿ. ಸೊ ಪ್ರೈಸ್ ಏನಾಗುತ್ತೆ ಬೈ? ಪ್ರೈಸ್ ಬಂದ್ಬಿಟ್ಟು 1,01,000 ಕಿಲೋಮೀಟರ್ಸ್ ಓಡಿದೆ ಬೈ. ಇದು ರೆಕಾರ್ಡೆಡ್ ವಿತ್ ಸರ್ವಿಸ್ ಹಿಸ್ಟ್ರಿ ಕೊಡ್ತೀನಿ. ಇದ್ರದ್ದು ಪ್ರೈಸ್ ಕೋಟ್ ಮಾಡ್ತಾ ಇರೋದು ಬಂದ್ಬಿಟ್ಟು 11,75,000 ಕೋಟ್ ಮಾಡ್ತಾ ಇದೀವಿ. ಆನ್ ಟೇಬಲ್ ಬಂದ್ರೆ ಇನ್ನ ನೆಗೋಷಿಯಬಲ್ ಮಾಡ್ಬಿಟ್ಟು ಕೊಡ್ತೀನಿ. 2015 ಮಾಡಲ್ ಸಿಂಗಲ್ ಓನರ್ ಗಾಡಿಗೆ 11 ಲಕ್ಷಕ್ಕೆ. 11 ಲಕ್ಷಗೆ. ಓಕೆ, ನೋಡಿ 11 ಲಕ್ಷದ ಎಷ್ಟು 11,75,000 ಅದರಲ್ಲಿ ನೆಗೋಷಿಯಬಲ್ ಮಾಡ್ಬಿಟ್ಟು ಕೊಡ್ತೀನಿ. ಓಕೆ, ಒಳ್ಳೆ ಚಾನ್ಸ್ ಡೀಲಲ್ಲೂ ಇದೆ ಗಾಡಿ ಅಂತ ಹೇಳ್ಬೋದು. 15 ಮಾಡಲ್ ಗಾಡಿ ಸಿಗ್ತಾ ಇದೆ. ಸೊ ಅಕಸ್ಮಾತ್ ನಿಮ್ಗೆ ಆ ಗಾಡಿ ಸೇಲ್ ಆಗಿದೆ ತಲೆ ಕೆಡಿಸ್ಕೊಂಡು ಗ್ರೇ ಕಲರ್ ಇದೆ ನಿಮಗೆ ಇನೋವಾ. ಸೊ ಇದು ಡೀಟೇಲ್ಸ್ ಬೈ 13 ಮಾಡಲ್ ಇದು ಸಿಂಗಲ್ ಓನರ್ ಗಾಡಿ. 142 ಓಡಿದೆ ವಿತ್ ಸರ್ವಿಸ್ ರೆಕಾರ್ಡ್ಸ್ ಕೊಡ್ತೀನಿ. ಓಕೆ, ಜಸ್ಟ್ 1,42,000 ಅಷ್ಟೇ ನಿಮಗೆ ಡ್ರಿವನ್ ಆಗಿರೋದು. ಸೊ ಇದು ಲಕ್ಷ ಓಡಿದ್ರು ಟೆನ್ಷನ್ ಇಲ್ಲ. ಬೇಕಾದ್ರೆ ಆರಾಮಾಗಿ 10 ಲಕ್ಷ ಕಿಲೋಮೀಟರ್ ಡ್ರಿವನ್ ಆಗುತ್ತೆ ನಿಮಗೆ. ಸೊ ಕರೆಕ್ಟಾಗಿ ಪ್ರಾಪರಾಗಿ ಮೇಂಟೈನ್ ಮಾಡಿರ್ಬೇಕಷ್ಟೇ. ಸೊ ಇಂಟೀರಿಯರ್ ನಿಮಗೆ AC ಪವರ್ ಸ್ಟೀರಿಂಗ್, 4.2 ಡ್ಯೂಯಲ್ ಏರ್ ಬ್ಯಾಗು, ABS ಎಲ್ಲ ಬಂದ್ಬಿಡುತ್ತೆ ಗಾಡಿಲಿ. ಸೊ ಈ ಇನೋವಾ ಪ್ರೈಸ್ ಬೈ 2013 ಮಾಡಲ್ ಸಿಂಗಲ್ ಓನರ್ ಗಾಡಿ ಇದು. 142 ಓಡಿದೆ ವಿತ್ ಸರ್ವಿಸ್ ರೆಕಾರ್ಡ್ಸ್ ಕೊಡ್ತೀನಿ. 8,45,000 ಕೋಟ್ ಮಾಡ್ತಾ ಇದೀವಿ. ಆನ್ ಟೇಬಲ್ ಬಂದ್ರೆ ಸ್ಲೈಟ್ಲಿ ನೆಗೋಷಿಯಬಲ್ ಮಾಡ್ಬಿಟ್ಟು ಕೊಡ್ತೀನಿ. 2013 ಮಾಡಲ್ ಸಿಂಗಲ್ ಓನರ್ ಗಾಡಿಗೆ. 13 ಮಾಡಲ್ ಸಿಂಗಲ್ ಓನರ್ ಗಾಡಿ. ಓಕೆ, ಸೊ 8,45,000 ಅದರಲ್ಲೂ ಸ್ಲೈಟ್ಲಿ ನೆಗೋಷಿಯಬಲ್ ಕೂಡ ಆಗುತ್ತೆ. ಸೊ ಅಕಸ್ಮಾತ್ ನನಗೆ ಅದು ಬೇಡ, ನನಗೆ ಇನ್ನೂ ಲಕ್ಸುರಿಯಸ್ ಆಗಿ ಫೀಲ್ ಮಾಡಬೇಕು ಅಂತಂದ್ರೆ ಫಾರ್ಚುನರ್ ಕೂಡ ಇದೆ. ಇದು ಡೀಟೇಲ್ಸ್ ಬೈ 4x4 ಇದು 2013 ಮಾಡಲ್ ಸೆಕೆಂಡ್ ಓನರ್ ಗಾಡಿ. 4x4 ಮ್ಯಾನುವಲ್ ಬರುತ್ತೆ. 1,70,000 ನೋಡಿದೆ ವಿತ್ ಸರ್ವಿಸ್ ರೆಕಾರ್ಡ್ಸ್ ಕೊಡ್ತೀನಿ ಬೈ. ಓಕೆ, ಸೊ ಯಾರಾದರೂ ಒಂದು ಫಾರ್ಚುನರ್ ಹುಡುಕ್ತವ್ರಿಗೆ ನೋಡಿ ಸಕ್ಕತ್ತಾಗಿದೆ. ಸೊ ಟೈರ್ಸ್ ಆಲ್ಮೋಸ್ಟ್ ನಿಮಗೆ 70-80% ಟೈರ್ಸ್ ಇದೆ.
ಸೊ 4x4 ಆಟೋಮೆಟಿಕ್ ಮ್ಯಾನ್ಯುವಲ್ ಟ್ರಾನ್ಸ್ಮಿಷನ್. ಹೌದು 1,70,000 ನೋಡಿದೆ ವಿತ್ NOC ಕೊಡ್ತೀನಿ. ಇದು UP ರಿಜಿಸ್ಟರ್ಡ್ ವೆಹಿಕಲ್ ಇದು. Okay. ವಿತ್ NOC ಫಿಕ್ಸ್ ಪ್ರೈಸ್ ಅಲ್ಲಿ ಕೊಡ್ತೀನಿ ಬೈ. ಚಾನ್ಸ್ ಪ್ರೈಸ್ ಅಲ್ಲಿ ಕೊಡ್ತೀನಿ 8,90,000 ಗೆ ಕೊಡ್ತೀನಿ ಬೈ. ಇದು ಫಾರ್ಚುನರ್ 8,90,000 ಗೆ ಕೊಡ್ತೀನಿ. ಓಕೆ, ಸೊ 2015 ಮಾಡಲ್ ಗಾಡಿ, 13 ಮಾಡಲ್ 13 ಮಾಡಲ್ ಗಾಡಿ, 13 ಮಾಡಲ್ ಸೆಕೆಂಡ್ ಓನರ್ 4x4 ಮ್ಯಾನ್ಯುವಲ್ ಕೊಡ್ತೀನಿ ಬೈ. 8,90,000 ಚಾನ್ಸ್ ಪ್ರೈಸ್ ಅಲ್ಲಿ ತಗೊಳ್ಳಬಹುದು. 10,50,000 ಕೊಡಿ ಬೈ, ವಿತ್ ಕರ್ನಾಟಕ ಮಾಡ್ಕೊಡ್ತೀನಿ ಬೈ. 10 ಮಾಡಲ್ ಬರಲ್ಲ ಬೈ, ಅದೇ 13 ಮಾಡಲ್ ಕೊಡ್ತಾ ಇದೀನಿ. 10,50,000 ಗೆ ವಿತ್ ಕರ್ನಾಟಕ ಮಾಡ್ಕೊಡ್ತೀನಿ. ಓಕೆ, ಒಳ್ಳೆ ಚಾನ್ಸ್ ಅದೇ ಇದೆ, ಚಾನ್ಸ್ ಪ್ರೈಸ್ ಅಂತ ಹೇಳ್ಬೋದು ಗಾಡಿಗೆ. ಸೊ ಹಾಗೆ ನೆಕ್ಸ್ಟ್ ನಮ್ಮ ಮುಂದೆ ಒಂದು ಬ್ಲಾಕ್ ಬ್ಯೂಟಿ, ಒಂದು XUV 500 ಇದೆ, W10 ಬೈ. ಇದು 2016 ಮಾಡಲ್ ಸಿಂಗಲ್ ಓನರ್ ಗಾಡಿ ಇದು. ಓಕೆ, 70,000 ರನ್ ಆಗಿದೆ. ಮ್ಯಾನ್ಯುವಲ್ ಡೀಸೆಲ್ ಅಲ್ಲಿ ಬರುತ್ತೆ ಬೈ ಇದು. ಓಕೆ, ಮ್ಯಾನ್ಯುವಲ್ ಡೀಸೆಲ್ ಅಲ್ಲಿ ಇರುತ್ತೆ. ನೋಡ್ತಾ ಇರ್ಬೋದು ಗಾಡಿ ಕೂಡ ಸಕ್ಕತ್ತಾಗಿದೆ ನಿಮಗೆ. ವಿತ್ AC ಪವರ್ ಸ್ಟೇರಿಂಗ್, ಪವರ್ ವಿಂಡೋಸು, ನೀವು ಏರ್ ಬ್ಯಾಗು, ABS, ಒಳ್ಳೆ ಲೆದರ್ ಸೀಟ್ಸ್ ಕೂಡ ಇದೆ ನಿಮಗೆ. ವಿತ್ 8 ಏರ್ ಬ್ಯಾಗ್ ಸಮೇತ ಬರುತ್ತೆ ಗಾಡಿಲಿ. ಸೊ ಒಂದು ಸನ್ ರೂಫ್ ಇರೋ ಗಾಡಿ, ಅದು ನಿಮಗೆ ಬ್ಲಾಕ್ ಕಲರ್ XUV 500 ಪ್ರೈಸ್ ಏನಾಗುತ್ತೆ ಬೈ? ಇದ್ರದ್ದು ಪ್ರೈಸ್ ಕೋಟ್ ಮಾಡ್ತಾ ಇರೋದು ಬಂದ್ಬಿಟ್ಟು 9,75,000 ಕೋಟ್ ಹಿಂಗಿದೆ. ಆನ್ ಟೇಬಲ್ ಬಂದ್ರೆ ಸ್ಲೈಟ್ಲಿ ನೆಗೋಷಿಯಬಲ್ ಮಾಡ್ಬಿಟ್ಟು ಕೊಡ್ತೀನಿ. ಸೊ ಹಾಗೆ ನೆಕ್ಸ್ಟ್ ಮುಂದೆ ಇನ್ನೊಂದು ಲಕ್ಸುರಿಯಸ್ ಸಿಡಾನ್ ವೆಹಿಕಲ್, ಒಂದು ಸ್ಕೋಡಾ ಸೂಪರ್ ಇದೆ ಬೈ. ಸೂಪರ್ ಆಟೋಮೆಟಿಕ್ ಪೆಟ್ರೋಲ್ ಅಲ್ಲಿ ಕೊಡ್ತೀನಿ ಬೈ. ಅದು ಟಾಪ್ ಅಂಡ್ ವಿತ್ ಸನ್ ರೂಫ್ ಬರುತ್ತೆ. ಓಕೆ, 2010 ಮಾಡಲ್ ಸಿಂಗಲ್ ಓನರ್ ಗಾಡಿ, ಬರೀ 50,000 ಹೊಡಿದೆ ಇದು. ಜಸ್ಟ್ 10 ಮಾಡಲ 10 ಮಾಡಲ್ ಸಿಂಗಲ್ ಓನರ್ ಗಾಡಿ, ಬರೀ 50,000 ಹೊಡಿದೆ ಬೈ ಇದು. ಓಕೆ, ಯಾರಾದ್ರೂ ನಾನೇನು 2014 15 ಅನ್ಸಿಲ್ಲ. 10 ಮಾಡಲ್ ಇದು. 10 ಮಾಡಲ್ ಗಾಡಿ, ಫ್ರೆಶ್ FC ಇದೆ ಬೈ. ಫ್ರೆಶ್ 5 ಇಯರ್ಸ್ FC ಇದೆ ಇದು. ಓಕೆ, ಡ್ಯೂಲ್ ಏರ್ ಬ್ಯಾಗು, ABS, ಒಳ್ಳೆ ಲೆದರ್ ಸೀಟ್ಸ್, ಎಲೆಕ್ಟ್ರಾನಿಕ್ ಸೀಟ್ ಅಡ್ಜಸ್ಟ್ಮೆಂಟ್ಸ್, ಇನ್ನರ್ ARVMs, ORVMs ಎಲ್ಲ ಇದೆ. ಟಾಪ್ ಎಂಡ್ ವೆಹಿಕಲ್ ಬೈ ಇದು. ಸ್ಕೋಡಾ ಸೂಪರ್ ಪ್ರೈಸ್ ಏನಾಗುತ್ತೆ ಬೈ? 4,45,000 ಕೋಟಿಂಗ್ ಇರೋದು. ಆನ್ ಟೇಬಲ್ ಬಂದ್ರೆ ಇನ್ನ ನೆಗೋಷಿಯಬಲ್ ಮಾಡ್ಬಿಟ್ಟು ಕೊಡ್ತೀನಿ. ಓಕೆ, 4,45,000. ಅದರಲ್ಲೂ ಸಣ್ಣ ಪುಟ್ಟ ಹೆಚ್ಚು ಕಮ್ಮಿ ಕೂಡ ಆಗುತ್ತೆ. ಆನ್ ದಿ ಟೇಬಲ್ ಕೂತ್ಕೊಂಡ್ರೆ ಎಲ್ಲ ಡಿಪೆಂಡ್ಸ್ ಅಪ್ಪ ನೀವು ಹೆಂಗೆ ನೆಗೋಷಿಯೇಟ್ ಮಾಡ್ತೀವಿ, ಅದು ಡಿಪೆಂಡ್ ಆಗುತ್ತೆ. ಸೊ ಹಾಗೆ ನೆಕ್ಸ್ಟ್ ಇನ್ನೊಂದು XUV 500, ಅದು ಬ್ಲಾಕ್ ಕಲರ್ ಇದೆ. XUV 500 ಚಾನ್ಸ್ ಪ್ರೈಸ್ ಅಲ್ಲಿ ಕೊಡ್ತೀನಿ ಬೈ. 2014 ಮಾಡಲ್ ಸೆಕೆಂಡ್ ಓನರ್ ಗಾಡಿ. ಓಕೆ, 1,01,000 ನೋಡಿದೆ ಈ ಗಾಡಿ ಇದು. ಸೊ ಬಾಡಿ ಲೈನ್ ಕೂಡ ಮಿಂಟ್ ಕಂಡೀಷನ್ ಅಲ್ಲಿ ಇದೆ. ಸೊ ಯಾರಾದ್ರೂ ಒಂದು 2014 ಮಾಡಲ್ ಗಾಡಿ, ಒಂದು XUV 500 ಹೋಗ್ತಾರೋರಿಗೆ ನೋಡಿದ್ದು ಚೆನ್ನಾಗಿದೆ ಗಾಡಿ. ವಿತ್ AC ಪವರ್ ಸ್ಟೇರಿಂಗ್, ಪವರ್ ವಿಂಡೋಸ್, ಒಳ್ಳೆ ಫ್ಯಾಬ್ರಿಕ್ ಸೀಟ್ಸ್ ಎಲ್ಲಾನು ಇದೆ ಗಾಡಿಲಿ. ಸೊ 2014 ಮಾಡಲ್ XUV 500 ಚಾನ್ಸ್ ಪ್ರೈಸ್ ಕೊಡ್ತೀನಿ. ಚಾನ್ಸ್ ಪ್ರೈಸ್ ಅಲ್ಲಿ ಕೊಡ್ತೀನಿ ಬೈ. 2014 ಮಾಡಲ್ ಸೆಕೆಂಡ್ ಓನರ್ ಗಾಡಿ, W4 ವೇರಿಯಂಟ್ ಬರುತ್ತೆ. ಬರೀ 5,45,000 ಗೆ ಕೊಡ್ತೀನಿ. 14 ಮಾಡಲ್ ಗಾಡಿ, 14 ಮಾಡಲ್ ಗಾಡಿ, 14 ಮಾಡಲ್ ಗಾಡಿ 5,45,000 ಗೆ. ಓಕೆ, ನೋಡಿ ಜಸ್ಟ್ 5,45,000 ನಿಮಗೆ ಒಂದು XUV 500 ಬರೀ 1 ಲಕ್ಷ ಡೌನ್ ಪೇಮೆಂಟ್ ಮಾಡಿ, ಮಿಕ್ಕಿದ್ ಲೋನ್ ಮಾಡ್ಕೊಡ್ತೀನಿ. ಆರಾಮಾಗಿ ಒಂದು ಸ್ವಿಫ್ಟ್ ತಗೊಳ್ಳೋ ಪ್ರೈಸ್ ಒಂದು XUV 500 ಕೊಡ್ತೀನಿ ಬೈ. ಓಕೆ, ಸೊ ಹಾಗೆ ನೆಕ್ಸ್ಟ್ ನಮ್ಮ ಮುಂದೆ ಒಂದು ಹುಂಡೈ ಕ್ಯಾಪ್ ಸ್ಯಾಂಟಾ ಫಿ ಇದೆ. ಬೈ ಸ್ಯಾಂಟಾ ಫಿ 4x4 ಆಟೋಮೆಟಿಕ್ ಡೀಸೆಲ್ ಗಾಡಿ ಇದು. ಓಕೆ, 2014 ಮಾಡಲ್ ಸೆಕೆಂಡ್ ಓನರ್ ಗಾಡಿ ಇದು. ಸೊ 2014 ಸೆಕೆಂಡ್ ಓನರ್. ಹೌದು ಬೈ. ಓಕೆ, ವಿತ್ ಏರ್ ಬ್ಯಾಗು, ABS, ಒಳ್ಳೆ ಲೆದರ್ ಸೀಟ್ಸ್ ಎಲ್ಲಾನು ಇದೆ. ಸೊ ಎಲೆಕ್ಟ್ರಾನಿಕ್ ಸೀಟ್ ಅಡ್ಜಸ್ಟ್ಮೆಂಟ್ಸ್, ಇನ್ನರ್ ARVMs, ORVMs, 4x4 ಆಟೋಮೆಟಿಕ್ ಡೀಸೆಲ್ ಗಾಡಿ, ಅದು ಡೀಸೆಲ್ ವೇರಿಯಂಟ್. ಓಕೆ, ಸೊ ಯಾರಾದ್ರೂ ಒಂದು ಸ್ಯಾಂಟೋಫಿ ಅಥವಾ ಒಳ್ಳೆ ಲಕ್ಸುರಿಯಸ್ ಆಗಿ SUV ವೆಹಿಕಲ್ ಹುಡುಕ್ತಾರೆ ಅಂದ್ರೆ ಬೆಸ್ಟ್ ಆಪ್ಷನ್ ಅಂತ ಹೇಳ್ಬೋದು. ಸೊ ಪ್ರೈಸ್ ಏನಾಗುತ್ತೆ ಬೈ? 14 ಮಾಡಲ್ ಸೆಕೆಂಡ್ ಓನರ್ ಗಾಡಿ, 1,01,000 ನೋಡಿದೆ ಈ ಗಾಡಿ. ಈ ಗಾಡಿದು ಪ್ರೈಸ್ ಕೋಟ್ ಮಾಡ್ತಾ ಇರೋದು ಬಂದ್ಬಿಟ್ಟು 9,75,000 ಕೋಟಿಂಗ್ ಇದೆ. ಆನ್ ಟೇಬಲ್ ಬಂದ್ರೆ ಸ್ಲೈಟ್ಲಿ ನೆಗೋಷಿಯಬಲ್ ಮಾಡ್ಬಿಟ್ಟು ಕೊಡ್ತೀನಿ ಬೈ. ಓಕೆ, ಆನ್ ದ ಟೇಬಲ್ ಕೂತ್ಕೊಂಡ್ರೆ ನಿಮಗೆ ಸಣ್ಣ ಪುಟ್ಟ ಹೆಚ್ಚು ಕಮ್ಮಿ ಕೂಡ ಆಗುತ್ತೆ. ಸೊ ಹಾಗೆ ನೆಕ್ಸ್ಟ್ ನಮ್ಮ ಮುಂದೆ ಇನ್ನೊಂದು ಇನೋವಾ ಇದೆ. ಇದು ಡೀಟೇಲ್ಸ್. ಇನೋವಾ 2016 ಮಾಡಲ್ ಸಿಂಗಲ್ ಓನರ್ ಗಾಡಿ ಬೈ ಇದು. ಬರೀ 65,000 ರನ್ ಆಗಿದೆ. VX ಟಾಪ್ ಎಂಡ್ ಗಾಡಿ ಇದು. ಓಕೆ, ಸೊ AC ಪವರ್ ಸ್ಟೇರಿಂಗ್, ಪವರ್ ವಿಂಡೋಸು, ಡ್ಯೂಲ್ ಏರ್ ಬ್ಯಾಗು, ABS, ಒಳ್ಳೆ ಫ್ಯಾಬ್ರಿಕ್ ಸೀಟ್ಸ್ ಕೂಡ ಇದೆ ನಿಮಗೆ ಗಾಡೀಲಿ. ಯಾರಾದರೂ ಒಂದು ಇನೋವಾ ಹುಡುಕ್ತವ್ರಿಗೆ ಸಕ್ಕತ್ತಾಗಿದೆ ಗಾಡಿ. ರೇರಲ್ಲಿ ನಿಮಗೆ ಡಿಫಾಗರ್, ವೈಪರ್ ಆಗಲಿ, ಮತ್ತು ಬ್ರ್ಯಾಂಡ್ ನ್ಯೂ ಟೈರ್ ಸಮೇತ ಇದೆ ಗಾಡೀಲಿ. ಸೊ ಪ್ರೈಸ್ ಏನಾಗುತ್ತೆ ಈ ಇನೋವಾದು? ಬೈ 16 ಮಾಡಲ್ ಸಿಂಗಲ್ ಓನರ್ ಗಾಡಿಗೆ 12,45,000 ಕೋಟಿಂಗ್ ಇದೆ. ಸ್ಲೈಟ್ಲಿ ನೆಗೋಷಿಯಬಲ್ ಮಾಡ್ಬಿಟ್ಟು ಕೊಡ್ತೀನಿ. 12,45,000 ಸ್ಲೈಟ್ಲಿ ನೆಗೋಷಿಯಬಲ್ ಆಗುತ್ತೆ. ನೆಕ್ಸ್ಟ್ ಮುಂದೆ ಒಂದು ಹೋಂಡಾ ಸಿಟಿ ಇದೆ. ಇದು ಡೀಟೇಲ್ಸ್. ಬೈ ಸಿಟಿ ವಿತ್ ಸನ್ರೂಫ್ ಬೈ. ಮ್ಯಾನ್ಯುವಲ್ ಪೆಟ್ರೋಲ್ ಅಲ್ಲಿ ಬರುತ್ತೆ. 2016 ಮಾಡಲ್ ಸೆಕೆಂಡ್ ಓನರ್, 81,000 ನೋಡಿದೆ ಬೈ ಇದು ಗಾಡಿ. ಓಕೆ, ನೋಡ್ತಾ ಇರ್ಬೋದು ರೇರಲ್ಲಿ ಡಿಫಾಗರ್, ಐವಿಟೆಕ್ ಟಾಪ್ ಎಂಡ್ VX ವೇರಿಯಂಟ್ ಟಾಪ್ ಎಂಡ್. ಸೊ ವಿತ್ AC ಪವರ್ ಸ್ಟೇರಿಂಗ್, ಪವರ್ ವಿಂಡೋಸ್, ಏರ್ ಬ್ಯಾಗು, ABS, ಒಳ್ಳೆ ಲೆದರ್ ಸೀಟ್ ಸಮೇತ ಇದೆ ಗಾಡಿ. ವಿತ್ ಪುಷ್ ಬಟನ್ ಸ್ಟಾರ್ಟು, ಸ್ಟೇರಿಂಗ್ ಒಂದು ಕಂಟ್ರೋಲ್ಸ್, ಇನ್ನರ್ ARVMs, ORVMs ಎಲ್ಲ ಇದೆ ಗಾಡೀಲಿ. ಸೊ ಯಾರಾದರೂ ಒಂದು ಹೋಂಡಾ ಸಿಟಿ ಹುಡ್ಕೋರಿಗೆ 2016 ಮಾಡಲ್ ಸೆಕೆಂಡ್ ಓನರ್ VX ಟಾಪ್ ಅಂಡ್ ಬೈ ವಿತ್ ಸನ್ರೂಫ್ ಬರುತ್ತೆ. ಮ್ಯಾನ್ಯುವಲ್ ಪೆಟ್ರೋಲ್ ಅಲ್ಲಿ ಬರುತ್ತೆ. ಈ ಗಾಡಿ ಚಾನ್ಸ್ ಪ್ರೈಸ್ ಅಲ್ಲಿ ಕೊಡ್ತೀನಿ ಬೈ. ಎಷ್ಟಿಗೆ ಬೈ? ಬರೀ 5,65,000 ಗೆ ಕೊಡ್ತೀನಿ ಬೈ ಗಾಡಿ. 5,65,000 ಗೆ 16 ಮಾಡಲ್ ಹೋಂಡಾ ಸಿಟಿ ಟಾಪ್ ಅಂಡ್ ಕೊಡ್ತೀನಿ. ಓಕೆ, ಡಿಪೆಂಡ್ಸ್ ಅಪಾನ್ ಒಳ್ಳೆ ಚಾನ್ಸ್ ಅಲ್ಲಿ ಇದೆ ನಿಮಗೆ. ಸೊ ಹಾಗೆ ನೆಕ್ಸ್ಟ್ ಮುಂದೆ ಒಂದು Volkswagen Polo ವೈಟ್ ಕಲರ್ ಇದೆ ಬೈ. ಸ್ಕೈ ಬ್ಲೂ ಕಲರ್, 2011 ಮಾಡಲ್ ಸೆಕೆಂಡ್ ಓನರ್ ಬೈ. ಇದು ಕಂಫರ್ಟ್ ಲೈನ್, ಇದು ಮ್ಯಾನ್ಯುವಲ್ ಪೆಟ್ರೋಲ್ ಅಲ್ಲಿ ಬರುತ್ತೆ. ಇದು ಆಫ್ಟರ್ ಮಾರ್ಕೆಟ್ ಮ್ಯಾಗ್ವಿಲ್ಸ್ ಎಲ್ಲ ಹಾಕಿದ್ದಾರೆ ಕಸ್ಟಮರ್. ಗಾಡಿ ತುಂಬಾ ನೀಟ್ ವೆಲ್ ಮೇಂಟೈನ್ ಆಗಿದೆ. ಈ ಗಾಡಿ ಪ್ರೈಸ್ ಬಂದ್ಬಿಟ್ಟು 2,49,000 ಗೆ ಕೊಡ್ತೀನಿ ಗಾಡಿ. 2011 ಮಾಡಲ್ ಪ್ಯೂರ್ ಕರ್ನಾಟಕ ಗಾಡಿ. 2,49,000 ಗೆ ಕೊಡ್ತೀನಿ. ಓಕೆ ಸರ್. ಮುಂದೆ ಒಂದು TUV 300 ಇದೆ. ಇದು ಡೀಟೇಲ್ಸ್ ಬೈ. ಇನ್ನೊಂದು ಗಾಡಿ ಚಾನ್ಸ್ ಅಲ್ಲಿ ಕೊಡ್ತೀನಿ ನಿಮಗೆ. 2016 ಮಾಡಲ್ ಸಿಂಗಲ್ ಓನರ್ ಗಾಡಿ ಬೈ. ಇದು T8 ಟಾಪ್ ಎಂಡ್ ಗಾಡಿ. ಇದು 2016 ಮಾಡಲ್ ಗಾಡಿ. 16 ಮಾಡಲ್ ಸಿಂಗಲ್ ಓನರ್ ಗಾಡಿ, ಮ್ಯಾನ್ಯುವಲ್ ಡೀಸೆಲ್ ನಲ್ಲಿ ಬರುತ್ತೆ. 1,10,000 ನೋಡಿದೆ ವಿತ್ ಸರ್ವಿಸ್ ರೆಕಾರ್ಡ್ಸ್ ಕೊಡ್ತೀನಿ ಗಾಡಿ. ಯಾರಾದ್ರೂ ಒಂದು TUV
100 ಹುಡುಕ್ತವ್ರಿಗೆ ಒಂದು ಒಳ್ಳೆ ಗಾಡಿ ಅಂತ ಹೇಳ್ಬೋದು. ಸೊ ರೇರಲ್ಲಿ ನಿಮಗೆ ಡಿಫಾಗರು ಟಾಪ್ ಎಂಡ್ ಗಾಡಿ ಬೈ ಮ್ಯಾಗ್ವಿಲ್ಸ್ ಎಲ್ಲ ಬರುತ್ತೆ. T8 ಟಾಪ್ ಎಂಡ್ ವೇರಿಯಂಟ್. T8 ಟಾಪ್ ಎಂಡ್ ವೇರಿಯಂಟ್ ಪ್ರೈಸ್ ಬೈ ಬರೀ 5,75,000 ಕೋಟಿಂಗ್ ಇರೋದು 5,60,000 ಗೆ ಫೈನಲ್ ಮಾಡ್ಬಿಟ್ಟು ಕೊಡ್ತೀನಿ. 5,60,000 2016 ಮಾಡಲ್ ಗಾಡಿ ಸಿಂಗಲ್ ಓನರ್ TU 300 ಅದು 1,10,000 ನೋಡಿದೆ ವಿತ್ ಸರ್ವಿಸ್ ರೆಕಾರ್ಡ್ಸ್ ಕೊಡ್ತೀನಿ. ಓಕೆ ಸರ್.